ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇವೆರಡಕ್ಕೂ ಹತ್ತಿರದ ಸಂಬಂಧವಿದೆ ಸ್ನೇಹಿತರೆ. ಈಗ ಕ್ಯಾಲ್ಸಿಯಂ ಬೇಕಾದಷ್ಟಿದೆ, ಆದರೆ ವಿಟಮಿನ್ ಡಿ ಇಲ್ಲ ಅಂತ ಹೇಳಿದರೆ ಈ ಕ್ಯಾಲ್ಸಿಯಂ ನಮ್ಮ ಹಲ್ಲುಗಳಿಗೆ ಮತ್ತು ನಮ್ಮ ಬೋನ್ಸ್ ಅಂತ ಹೇಳಿದರೆ ಮೂಳೆಗಳಿಗೆ ಮುಟ್ಟುವಲ್ಲಿ ಬಹಳಷ್ಟು ಅಸಮರ್ಥವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ನಾವು ನಮ್ಮ ದಿನಂಪ್ರತಿ ಆಹಾರದಲ್ಲಿ ಕ್ಯಾಲ್ಸಿಯಂನ ಬಹಳಷ್ಟು ಪ್ರಚುರ ಮಾತ್ರೆಯಲ್ಲಿ ತಿಂತಾ ಇದ್ದೂ ಸಹಿತ ವಿಟಮಿನ್ ಡಿ ಮತ್ತು ಸಹಕಾರ ಮಾಡುವಂತಹ ಒಂದು ಪದಾರ್ಥಗಳು ನಮ್ಮ ದೇಹದಲ್ಲಿ ಬಹಳಷ್ಟು ಕಡಿಮೆ ಇತ್ತು ಅಂದರೆ ಕ್ಯಾಲ್ಸಿಯಂನ ಕೊರತೆ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಈಗ ಕ್ಯಾಲ್ಸಿಯಂನ ಎಷ್ಟು ನಮ್ಮ ದೇಹಕ್ಕೆ ಬೇಕಾಗುತ್ತೆ ಎನ್ನುವುದು ಒಂದು ಪ್ರಶ್ನೆ ಸ್ನೇಹಿತರೆ. ಕ್ಯಾಲ್ಸಿಯಂ ದಿನಂಪ್ರತಿ 1000 ಮಿಲಿಗ್ರಾಮ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪ್ರಚುರವಾಗಿ ಹಣ್ಣುಗಳನ್ನು, ತರಕಾರಿಗಳನ್ನು, ಸೊಪ್ಪಿನ ತರಕಾರಿಗಳನ್ನು ದಿನಂಪ್ರತಿ ಸೇವಿಸ್ತಾ ಇದ್ವಿ ಅಂತ ಹೇಳಿದರೆ ಕ್ಯಾಲ್ಸಿಯಂನ ಕೊರತೆ ಬರುವಲ್ಲಿ ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹೀಗೆ